ಎಲ್ರಿಗೂ ನಮಸ್ಕಾರ. ತುಂಬಾ ರುಚಿಯಾದಂಥ ಕ್ರಿಸ್ಪಿ ಬೊಳಂಜೀರ್ ರವಾ ಫ್ರೈ ಮಾಡ್ತಿದ್ದೇನೆ. ಈ ಬೊಳಂಜೀರ್ ಮೀನು ಅಂತ ಉಂಟು, ಅದನ್ನು ನಾವು ಫ್ರೈ ಮಾಡೋದು ಅಂತೇಳಿದರೆ ರವಾ ಫ್ರೈಯೇ ಜಾಸ್ತಿಯಾಗಿ ಮಾಡ್ತಾರೆ. ಯಾಕೆಂದರೆ ಅದು ರವಾ ಫ್ರೈ ಮಾಡಲಿಕ್ಕೆ ಅಂತೇಳಿ ಒಂದು ಹೇಳಿ ಮಾಡಿಸಿದಂಥ ಮೀನು ತುಂಬಾ ಒಳ್ಳೆಯದಾಗ್ತದೆ. ಅಂದರೆ ಸಣ್ಣದಿರ್ತದಲ್ಲ, ಹಾಗೆ ಒಂದು ಇಡೀ ತಿನ್ನಲಿಕ್ಕೆ ಸಹ ತುಂಬಾ ಒಳ್ಳೆಯದಾಗ್ತದೆ. ಓಕೆ, ಹಾಗಾದರೆ ತುಂಬಾ ಸಿಂಪಲ್ ಆದಂಥ ವೀಡಿಯೋ ಹೇಗೆ ಮಾಡೋದು ಅಂತೇಳಿ ನೋಡುವ. ಇಲ್ಲಿ ಒಂದು ಅರ್ಧ ಕಿಲೋ ಬೊಳಂಜೀರ್ ಮೀನು ತಗೊಂಡಿದ್ದೇನೆ. ಮೀಡಿಯಮ್ ಸೈಜದ್ದು ಬೊಳಂಜೀರ್. ಮೊದಲಿಗೆ ಒಂದು ಕ್ಲೀನ್ ಮಾಡಿ ಎಲ್ಲ ತೆಗೆಯುವ ಇದನ್ನು. ಇನ್ನು ಮ್ಯಾರಿನೇಷನ್ ಮಾಡುವ. ಮೊದಲಿಗೆ ಖಾರದ ಹುಡಿ, ಅರಶಿನ ಹುಡಿ, ರುಚಿಗೆ ಉಪ್ಪು, ಕೊನೆಯದಾಗಿ ಹುಳಿಯದ್ದು ನೀರು ಮಿಕ್ಸ್ ಮಾಡುವ ಸರಿಯಾಗಿ. ನಿಮಗೆ ಅನಿಸ್ಬೋದು ತುಂಬಾ ಸಿಂಪಲ್ ಉಂಟಿದ್ದು ಮ್ಯಾರಿನೇಷನ್. ಹೌದು, ಇಷ್ಟೇ ಸಿಂಪಲ್. 4 ಐಟಮ್ ಹಾಕೋದು. ನಮ್ಮ ಮನೇಲಿ ಸಾಮಾನ್ಯವಾಗಿ ಫಿಶ್ ಫ್ರೈ ಮಾಡಲಿಕ್ಕೆ ಇಷ್ಟೇ ಮಸಾಲೆ ಯೂಸ್ ಮಾಡೋದು. ಇದರಲ್ಲೇ ಸಾಕು. ಬೇಕಾದರೆ ಎಕ್ಸ್ಟ್ರಾ ಬೇಕಾದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕ್ಬೋದು. ನಾ ಎಂತ ಹಾಕೋದಿಲ್ಲ. ಅದು ಇಷ್ಟೇ ಮಸಾಲದಲ್ಲಿ ಒಂದು ಒಳ್ಳೆ ಫಸ್ಟ್ ಕ್ಲಾಸ್ ಆದಂಥ ಫಿಶ್ ಫ್ರೈ ಮಾಡ್ಬೋದು. ನಮಗೆ ತವಾ ಫ್ರೈ ಮಾಡಲಿಕ್ಕೆ ಸಹ ಇದೇ ಮಸಾಲೆ ಯೂಸ್ ಮಾಡಿದ್ರೆ ಆಯಿತು. ಬೇಕಾದರೆ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿದರೆ ಆಗ್ತದೆ. ನಂತರ ಈ ರವಾ ಫ್ರೈ ಎಲ್ಲ ಮಾಡೋದಾದ್ರೆ ಇಷ್ಟೇ ಒಂದು 4 ಐಟಮ್ ಸಾಕಾಗ್ತದೆ. ಏನು ಮೀನೆಲ್ಲ ಹಾಕುವ. ಇದನ್ನು ಒಂದು ಗಂಟೆ ನಾನು ಮ್ಯಾರಿನೇಷನ್ ಆಗಲಿಕ್ಕೆ ಇಡ್ತಾ ಇದ್ದೇನೆ. ಮೊದಲಿಗೆ ಸಜ್ಜಿಗೆಯಲ್ಲಿ ಎಲ್ಲ ಇದನ್ನು ಕೋಟ್ ಮಾಡುವ. ಎಲ್ಲ ಕಡೆಯಿಂದ ಸರಿಯಾಗಿ ಕೋಟ್ ಆಗಲಿ. ಸ್ವಲ್ಪ ಸಹ ಜಾಗ ಬಿಡುವುದಂತ ಬೇಡ. ಎಲ್ಲ ಮೀನನ್ನು ಹೀಗೆ ಕೋಟ್ ಮಾಡ್ತಾ ಹೋಗುವ. ಏನು ಫ್ರೈ ಮಾಡುವ. ಜಾಸ್ತಿ ಟೈಮ್ ಹಿಡಿಯಲ್ಲ ಇದು ಫ್ರೈ ಆಗಲಿಕ್ಕೆ. ಒಂದು 2 ರಿಂದ 3 ನಿಮಿಷ ಅಷ್ಟೇ. ಜಾಸ್ತಿ ಟೈಮ್ ಅಂತ ಹಿಡಿಯಲ್ಲ. ಆಯ್ತು, ನಂದು ಫಸ್ಟ್ ಕ್ಲಾಸ್ ಆದಂಥ ಬೊಳಂಜೀರ್ ರವಾ ಫ್ರೈ ರೆಡಿಯಾಗಿದೆ. ತುಂಬಾ ಸಿಂಪಲ್ ಆದಂಥ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತೇಳಿ ಅಂದ್ಕೊಳ್ತೇನೆ. ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒಂದು ಪ್ರೆಸ್ ಮಾಡಿ. ಆಗ ನಿಮಗೆ ನೋಟಿಫಿಕೇಶನ್ ಎಲ್ಲ ಬರ್ತಾ ಇರ್ತದೆ. ಓಕೆ, ಹಾಗಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ನಮಸ್ಕಾರ.